ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಾಂಗ್ರೆಸ್ ಪಕ್ಷದಲ್ಲಿ ಲಂಬಾಣಿ ಸಮಾಜದ ನಾಯಕರಿಗೆ ಉಸಿರುಗಟ್ಟಿಸುವಂತಹ ವಾತಾವರಣ ನಿರ್ಮಾಣವಾಗಿದೆ. ಕಳೆದ 5 ವರ್ಷಗಳಿಂದ ನಾನು ಪಕ್ಷದಲ್ಲಿ ಸಾಕಷ್ಟು ನೋವು ಮತ್ತು ಅವಮಾನಗಳನ್ನು ಅನುಭವಿಸಿ ಮನಸ್ಸಿಗೆ ತುಂಬ ನೋವಾಗಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಎಂದು ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಒಬ್ಬರೇ ಒಬ್ಬ ಲಂಬಾಣಿ ಶಾಸಕರನ್ನು ಸಹ ಮಂತ್ರಿ ಮಾಡಿಲ್ಲ. ಅಲ್ಲದೆ ಎಐಸಿಸಿ ಅಧ್ಯಕ್ಷರು ಸಹ ಈ ಸಮಾಜದ ಬಗ್ಗೆ ತಾತ್ಸರ ಮನೋಭಾವದಿಂದ ಕಾಣುತ್ತಾರೆ. ಅವರನ್ನು ಮನೆಗೆ ಭೇಟಿಯಾಗಲು ಹೋದರೆ ಸೌಜನ್ಯಕ್ಕಾದರೂ ಮಾತನಾಡದೇ ಇರುವುದು ನಮ್ಮ ಸಮಾಜದ ಬಗ್ಗೆ ಅವರಿಗಿರುವ ಬೇಸರ ಎದ್ದು ಕಾಣುತ್ತಿದೆ ಎಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ಇಬ್ಬರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಿ ಅವರಿಗೆ ಸೋಲಿಸುವ ಎಲ್ಲಾ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಲಂಬಾಣಿ ಸಮುದಾಯದ ನಾಯಕರಿಗೆ ಗೌರವ ಸ್ಥಾನಮಾನ ಸಿಕ್ಕಿಲ್ಲ. ಹೀಗಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಎಂದರು. ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರ್ಲಿಕ್ಕೆ ಕಾರಣಗಳು ಏನೋದು ನಾನು ಬ್ರೀಫ್ ಮಾಡಿ ಹೇಳ್ತೀನಿ. 5 ವರ್ಷ ನಾನು ಮುಂಚೆ ಬಿಜೆಪಿ ಉಮೇಶ್ ಜಾಧವ್ ಇಲ್ಲಿ ಬಂದಾಗ ನಾನು ತೊರೆದು ಕಾಂಗ್ರೆಸ್ಸಿಗೆ ಬಂದೆ. ಅದಕ್ಕೆ ಕೆಲವು ಕಾರಣಗಳಿದೆ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನೀವು ಬಂದ್ಬಿಡಿ ಈ ಕಡೆ, ಅಲ್ಲಿ ಯಾಕೆ ಇರ್ತೀವಿ ಬಿಜೆಪಿನಲ್ಲಿ ಇರೋದು ಬೇಡ, ನಾನೀಗ ಏನಾರು ಮಾಡ್ತೀನಿ, ನಾನೇನು ಏನಪ್ಪ ಅಂತೇಳಿ ಅನುಕೂಲ ಮಾಡಿಕೊಡ್ತೀನಿ ಬಾ ಅಂತ ಅವ್ರ ಮಾತು ಕೇಳಿ ನಾನು ಬಿಜೆಪಿ ಹೋದೆ. ಆದರೆ ಕಾಂಗ್ರೆಸ್ಸಿಗೆ ಸೇರಿಕೊಂಡೆ. ಕಾಂಗ್ರೆಸ್ ಸೇರ್ಕೊಂಡ ನಂತರ 5 ವರ್ಷ ನನಗೆ ಉಸಿರುಗಟ್ಟದಂಥ ವಾತಾವರಣ ನಿರ್ಮಾಣ ಆಯಿತು. ಅದು ಯಾಕಂತ ಹೇಳಿದ್ರೆ, ಒಂದು ಉದಾಹರಣೆ, ಸಣ್ಣ ಉದಾಹರಣೆ. ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರು ಬರುವಾಗ ನಾನು ಏರ್ಪೋರ್ಟ್ನಲ್ಲಿ ಹೋದಾಗ ಎಲ್ಲ ಕಾಂಗ್ರೆಸ್ದವ್ರಿಗೆ ಎಲ್ಲರೂ ಒಳಗೆ ಬಿಟ್ಟರು, ನಾನು ಒಬ್ಬರಿಗೆ ಬಿಡಬೇಡ ಅಂತ ಪೊಲೀಸರು ಹೇಳಿದ್ರು. PSI ಅವ್ರು ಒಬ್ರಿಗೆ ಬಿಡಬೇಡ, ಎಲ್ರಿಗೆ ಬಿಡುತ್ತೆ ಹೇಳಿದ್ರು. ನಾನು ಜಗಳ ಆಡಿದೆ, ಕಿರಿಕಿರಿ ಮಾಡಿದೆ, ಅಲ್ಲಿ ಗಲಾಟೆ ಮಾಡಿದೆ. ಅದು ಒಂದು ಮನಸ್ಸಿಗೆ ನೋವಾಯಿತು. ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಖರ್ಗೆ ಸಾಹೇಬ್ರು ಏನಿದೆ ನನಗೆ ಗೊತ್ತಿಲ್ಲ, ಬಟ್ ಲಂಬಾಣಿ ಸಮಾಜ ಕಂಡ್ರೆ ಒಂಥರ ಕಡಗಣೆ, ನಿರಂತರವಾಗ ಒಂದು ಏನಪ್ಪ ಅಂದ್ರೆ ಅಲರ್ಜಿ ಟೈಪ್ ಆಗಿಬಿಡ್ತೀವಿ ನಾವು ಖರ್ಗೆ ಸಾಹೇಬ್ರಿಗೆ. ಯಾಕೆ ಅಲರ್ಜಿ ಆಗಿದೆ ನನಗೆ ಗೊತ್ತಿಲ್ಲ. ಅದು ಯಾಕೆ ಹಿಂಗೆ ಮಾಡ್ತಾಯಿದ್ರು ನನಗೂ ಅರ್ಥ ಆಗಲಿಲ್ಲ. ಯಾಕಂತ ಹೇಳಿದ್ರೆ, ನೀನು ಹೋದ್ಸಲ MLA ಚುನಾವಣೆಯಲ್ಲಿ ರೇವುನಾಯಕ್ ಬೆಳಂಗಿಯವರು, ನಮ್ಮ ಅಣ್ಣವ್ರವ್ರು ಟಿಕೆಟ್ ಕೊಟ್ಟರು, ಸುಭಾಷ್ ಗೌಡರು ಟಿಕೆಟ್ ಕೊಟ್ಟರು. ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟು ಕಾಂಗ್ರೆಸ್ನವರೇ ಕೆಳಗಿದ್ರು. ಇದು ನ್ಯಾಯನ? ಇದು ಡೆಮೋಕ್ರಸಿನ? ಇದೆಲ್ಲ ರಿಕಾರ್ಡ್ಸ್ ನಮ್ಮಲ್ಲಿ. ಇದು ಯಾಕೆ ಕಾಂಗ್ರೆಸ್ದವ್ರಿಗೆ ಕೆಳಗಿರೋದು ಯಾರು ಹಚ್ಚಿದ್ರು ನಮ್ಗೆ ಗೊತ್ತಿಲ್ಲ. ಬಟ್ ಲಂಬಾಣಿ ಸಮಾಜದವ್ರಿಗೆ ಕಡೇ ಟೈಮಿಗೆ ಯಾಕೆ ಟಿಕೆಟ್ ಕೊಡ್ತಾರೆ ಇವರು? ಕಡೇ ಟೈಮಿನಲ್ಲಿ ಒಂದು 2 ದಿವಸದ 10 ದಿವಸ, ಒಂದು 6 ತಿಂಗಳು ಮೊದಲೇ ಕೊಡಬೇಕು. ತಮ್ಮ ಮಗಗಾದ್ರೆ 6 ತಿಂಗಳು ಮುಂಚೆ ಕೊಡ್ತಾರೆ. ಶರಣ್ ಪ್ರಕಾಶ್ ಪಾಟೀಲ್ ಆದರೆ 1 ವರ್ಷ ಮುಂಚೆ ಕೊಡ್ತಾರೆ. ನಮ್ಮ ಲಂಬಾಣಿಗಾದ್ರೆ ಒಂದು ತಿಂಗಳು 15 ದಿವಸ ಟಿಕೆಟ್ ಕೊಡ್ತಾರೆ. ಹೆಂಗೆ ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡ್ಕೊಳಕ್ಕಾಗ್ತದೆ? ಇದು ಒಂಥರ ಲಂಬಾಣಿ ಸಮಾಜಕ್ಕೆ ಆದಂಥ ಅನ್ಯಾಯ. ಮತ್ತು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ, ಖರ್ಗೆ ಸಾಹೇಬ್ರೆ, ನೀವು ದೊಡ್ಡವರು, ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರಿ, ದೇಶವನ್ನು ಏನಪ್ಪ ಸಂಭಾಳಿಸ್ಕೊಂಡು ಹೋಗೋರು, ನೀವು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು. ಸಾಮಾಜಿಕ ನ್ಯಾಯ ಕೊಡೋದಲ್ಲಿ ಎಲ್ಲಿ ನೀವು ಸಾಮಾಜಿಕ ನ್ಯಾಯ ಕೊಡೋದಲ್ಲಿ ತಪ್ಪಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಲಂಬಾಣಿ ಸಮಾಜ ಒಬ್ಬ MLA ರುದ್ರಪ್ಪ ಲಂಬಾಣಿ, ಅವನಿಗೆ ಒಂದು ಮಂತ್ರಿ ಮಾಡೋದು ನಿಮ್ಮ ಕೈಲಿ ಆಗಲಿಲ್ವಾ? ಎಲ್ರಿಗೂ ಮಂತ್ರಿ ಮಾಡಿದ್ರು. ಭೋಜರಾಜನವ್ರಿಗೆ ಸಣ್ಣ ಕಮ್ಯುನಿಟಿ ಭೋಜರಾಜ್, ಅವ್ರಿಗೆ ಮಂತ್ರಿ ಮಾಡಿದ್ರು. ಎಲ್ಲ ಸಮಾಜದಲ್ಲಿ ಮಾಡಿದ್ರು. ಬ್ರಾಹ್ಮಣರು ಮಾಡಿರಿ, ಲಿಂಗಾಯತ್ ಮಾಡಿರಿ, ಕೋಲಿ ಮಾಡಿರಿ, ಕುರ್ಬಾ ಮಾಡಿ, ಎಲ್ಲ ಸಮಾಜದಲ್ಲಿ ಮಂತ್ರಿ ಮಾಡಿದ್ರಿ. ನಮ್ಮ ಲಂಬಾಣಿ ಸಮಾಜಕ್ಕೆ ಮಂತ್ರಿ ಮಾಡ್ಲಿಕ್ಕೆ ಯಾಕೆ ಹಿಂದೇಟು ಹಾಕಿದ್ರಿ? ಇಲ್ಲಿನೂ ಕೂಡ ನಮಗೇನಪ್ಪ ಅಂದ್ರೆ ಅನ್ಯಾಯ ಮಾಡಿದ್ರಿ ನೀವು. ಮತ್ತು ಎರಡನೇದಾಗಿ, ತೆಲಂಗಾಣದಲ್ಲಿ ಸರ್ಕಾರ ನಿರ್ಮಾಣ ಆಯಿತು. ಇಲ್ಲಿವರು ಅಲ್ಲಿನೂ ಏನಪ್ಪ ಲಂಬಾಣಿ ಸಮಾಜ ಜಾಸ್ತಿ ಪಾಪ್ಯುಲೇಷನ್, ಅಲ್ಲಿನೂ ಮಂತ್ರಿ ಮಾಡಿಲ್ಲ. ಇದೂ ಅನ್ಯಾಯ ಅಲ್ವಾ? ಅದಕ್ಕೆ ತಾವು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ರಿ, ಫೋನ್ ಮಾಡಿದ್ರೆ ಮಂತ್ರಿ ಮಾಡಿಬಿಡ್ದು. ಅಂಜಿ ನಿಮ್ಗೆ ಸಾಯ್ತಾರೆ. ಟಿಕೆಟ್ ಕೊಟ್ಟರು ನೀವೇ. ಮಂತ್ರಿ ಮಾಡ್ಲಿಕ್ಕೆ ಅಲ್ಲಿನೂ ಕೂಡ ನೀವೇನಪ್ಪ ಅಂದರೆ ಮಂತ್ರಿ ಮಾಡಲಿಲ್ಲ. ಮತ್ತೆಲ್ಲ ಬೋರ್ಡ್ ನಿಗಮ ಮಾಡಿದ್ರಿ. ಲಂಬಾಣಿದು ಬೋರ್ಡ್ ನಿಗಮ ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ? ಇದನ್ನು ನೀವೆಲ್ಲೋ ನಿಮ್ದೆಲ್ಲೋ ಪಾತ್ರ ಅದಂತ ಅಂದಾಗೈತಲ್ಲ, ಮಾಡಿಸ್ಬೇಕಾಗಿತ್ತು. ಎಲ್ರಿಗೂ ಮಾಡಿ, ಲಂಬಾಣಿದು ಯಾಕೆ ಮಾಡಲಿಲ್ಲ? ಇದೆಲ್ಲ ಏನಪ್ಪ ಅಂದ್ರೆ ನಮಗೆ ಮನಸ್ಸಿಗೆ ನೋವಾಗ್ತಾಯಿದೆ. ಮತ್ತು ಮಾತೆತ್ತಿದ್ರೆ ಮೋದಿ ಬಗ್ಗೆ ಕ್ರಿಟಿಸೈಸ್ ಮಾಡ್ತೀರಿ, ಮಾಡಿರಿ. ನಿಮ್ಮ ರಾಜಕೀಯದಲ್ಲಿ ಮಾಡೋದು ಮಾಡಿರಿ. ಅದೇ ನೀವು ಕುಟುಂಬ ರಾಜಕಾರಣಿ ಮಾಡ್ತಾ ಇದ್ರಲ್ಲ, ಇದಕ್ಕೆ ಏನಂತೀರಿ? ನೀವು ದೇಶದ ಪ್ರಧಾನಮಂತ್ರಿ ಆಗೋರು ಕುರ್ಚಿ ಸಮೀಪ ಹೋಗಿರಿ. ನಿಮ್ಮ ಮಗ ಏನಪ್ಪ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಗುಲ್ಬರ್ಗಾ ಡಿಸ್ಟ್ರಿಕ್ಸ್, ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಪೂರ ಕರ್ನಾಟಕ CM ಇದ್ದಂಗೆ ಯಾರು ನಿಮ್ಮ ಮಗ, ಏನು ಕಡಿಮೆ ಏನಿಲ್ಲ. ಮಕ್ಕಳು ಮಾತಾಡ್ತಾರೆ. ಈಗ ನೀವು ಹಳೆಯಾಗಿ ಏನಪ್ಪ ಅಂದ್ರೆ ಪ್ರವೇಶ ಮಾಡಿಸ್ಬೇಕಂತ ಮೆಂಬರ್ ಆಫ್ ಪಾರ್ಲಿಮೆಂಟು ಅದನ್ನು ತಯಾರು ಮಾಡಿದ್ರಿ. ಎಲ್ಲ ನೀವೇ. ಮತ್ತು SC ಮಂದಿದ ಒಡ್ರರ, ಲಮಡರ, ಮಾದರ ಇವರೆಲ್ಲ ಎಲ್ಲಿ ಹೋಗ್ಬೇಕು? ಇವರು ಲೆಕ್ಕಕ್ಕಿಲ್ಲ ನಿಮ್ಗೆ.
ಅಲ್ಲಿ ನೀವು ಹೋದ ಸಲ ಚುನಾವಣೆಯಲ್ಲಿ ನೀವು ಮಾದರ ಕಮ್ಯುನಿಟಿನೂ ಕನ್ಸಿಡರ್ ಮಾಡಲಿಲ್ಲ, ಲಂಬಾಣಿ ಕಮ್ಯುನಿಟಿ ಕೊಟ್ಟು ಕೆಳಗಿದ್ರಿ. ಇದು ಮನಸ್ಸು ಎಲ್ಲ ಒಳಗಡೆ ನಿಮಗೆ ನೀತಿ ಸರಿ ಇಲ್ಲ ಅನ್ನೋದು ಭಾವನೆ ನಮಗೆ ತೋರಿಸಿಕೊಡ್ತಾ ಇದೆ. ಸದಾಶಿವ ಆಯೋಗದ ಬಗ್ಗೆ ಏನು ಮಾಡಿದ್ರಿ ತಾವು? ಸದಾಶಿವ ಆಯೋಗದ ಬಗ್ಗೆ ನಿಮ್ಮ ಪಟ್ ಅಂತ ನಿಮ್ಮ ತುಟಿ ಮೇಲೆ ಯಾವುದು ಆ ವಿಷಯದಲ್ಲಿ ಮಾತಾಡಲ್ಲ, ನೀವೂ ಮಾತಾಡಲ್ಲ, ನಿಮ್ಮ ಮಗನೂ ಮಾತಾಡಲ್ಲ. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ಇಎನ್ಟಿ, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.